ಹಾಯ್ ಫ್ರೆಂಡ್ಸ್, ಬೀರುವನ್ನು ಒರೆಸಿದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆಯಿಂದ ಪುನಃ ಒರೆಸಿದರೆ ಬೀರುವಿನ ಹೊಳಪು ಹಾಗೇ ಇರುತ್ತದೆ. 2. ಬಲ್ಬನ್ನು ನೀರಿನ ಬದಲಿಗೆ ಸ್ಪಿರಿಟ್ನಿಂದ ವಾಶ್ ಮಾಡಿದರೆ ಕೊಳೆ ಜಿಡ್ಡು ಹೋಗುತ್ತದೆ. 3. ತಿನ್ನುವ ಸುಣ್ಣಕ್ಕೆ ಅರ್ಧ ಚಮಚ ನಿಂಬೆ ರಸ ಮತ್ತು 2 ಚಮಚ ಸಕ್ಕರೆಯನ್ನು ಬೆರೆಸಿ ಬಾಟಲಿಯಲ್ಲಿ ತುಂಬಿಟ್ಟರೆ ತಿಂಗಳಾದರೂ ಸುಣ್ಣ ಮೆತ್ತಗಾಗೇ ಇರುತ್ತದೆ. 4. ಕಾವಲಿ ಅಥವಾ ಹಂಚಿಗೆ ಉಪ್ಪಿನ ನೀರು ಸವರಿ ಎಣ್ಣೆ ಹಚ್ಚಿದರೆ ಅದು ಸಿಡಿಯದೆ ಕಾಯುತ್ತದೆ. 6. ಬೀಸಣಿಗೆಯನ್ನು ದಪ್ಪ ದಾರದಿಂದ ಹಿಡಿಕೆಯ ಬಳಿ 4 ರಿಂದ 5 ಬಾರಿ ಹೊಲಿದರೆ ಹಿಡಿಕೆ ಕೀಳದೆ ಗಟ್ಟಿಯಾಗಿರುತ್ತದೆ. 7. ಬಾಚಣಿಗೆ ಅಥವಾ ಬ್ರಷ್ಗಳಲ್ಲಿ ಕೊಳೆ ಸೇರಿದ್ದರೆ 10 ನಿಮಿಷ ಸೋಪಿನ ನೀರಿನಲ್ಲಿ ನೆನೆಸಿದರೆ ಮೃದುವಾಗಿ ಕೊಳೆ ಬಿಡುತ್ತದೆ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.